ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಒಂದು ಉಡುಪಿ ಲೊಕೇಶನ್ಲಿ ಇರೋ ಒಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ವ್ಯಾನು 2013 ಓನರ್ ಕೂಡ ಸಿಂಗಲ್ ಓನರಲ್ಲಿ ಇರೋ ಗಾಡಿ ಮಾರಾಟಕ್ಕೆ ಬಂದಿರೋದು. ಒಳ್ಳೆ ಕಂಡೀಷನಾಗಿ ಇಟ್ಕೊಂಡ್ರೆ ನೀಟ್ ಆ್ಯಂಡ್ ಕಂಡೀಷನ್ ಅಂತ ಹೇಳ್ಬೋದು. ಪ್ಯೂಲು ಪೆಟ್ರೋಲಲ್ಲಿ ಅಷ್ಟೇ ಯೂಸ್ ಮಾಡಿರೋಂಥ ವೆಹಿಕಲ್ ಆಗಿರ್ತೈತಿ. ಹೊರಗಡೆ ಕೂಡ ಸರ್ವಿಸು ಪ್ರತಿಯೊಂದು ಮಾಡಿಸಿದ್ರು ಕೂಡ ಅವರು ಅದು ಕೂಡ ಬಿಲ್ ಸಮೇತ ಇಟ್ಟಿದ್ದಾರೆ. ಹಿಸ್ಟ್ರಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂಡ ಒಳಗಡೆ ನೀವು ನೋಡ್ಕೋಬೋದು. ಇಂಟೀರಿಯರು ಪ್ಯಾನ್ ಆಗಿರ್ಬೋದು, ಸೀಟ್ ಕುಷನ್ ಆಗಿರ್ಬೋದು. 4 ಟೈರ್ ಬಂದುಬಿಟ್ಟು ಹೊಸ ಹಾಕ್ಸಿದ್ದಾರೆ. ಹೊಸ ಟೈರ್ ಹಾಕಿಸ್ಬಿಟ್ಟು ಜಸ್ಟ್ ಅವ್ರು ಓಡಿಸಿರೋದು ಬಂದುಬಿಟ್ಟು 5,000 ಕಿಲೋಮೀಟ್ರ್ ಅಷ್ಟೇ. ಆಲ್ ಒಟ್ಟು ಟೋಟಲ್ ಕಿಲೋಮೀಟ್ರ್ ಓಡಿರೋದು ಬಂದುಬಿಟ್ಟು 1,10,000 ಚಿಲ್ಲರೆ ಓಡೈತಿ. ಈ ಗಾಡಿದು ಸಂಪೂರ್ಣವಾಗಿ ಕೂಡ ಡೀಟೇಲ್ಸು ಗಾಡಿ ಓನರ್ ಏನು ತಿಳಿಸಿದ್ದಾರೆ ಅನ್ನೋದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗುತ್ತೆ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿದಾದ ಬಳಿಕ ನಿಮ್ಗೇನಾದರೂ ಈ ಗಾಡಿ ಬೇಕೇ ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ನಿಮಗೆ ನಂಬರ್ ಕಾಣಲ್ಲ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು ವೀಕ್ಷಕರೇ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಫೇಸ್ಬುಕ್ಕಲ್ಲಿ ನೋಡೋವಂಥವ್ರಿಗೆ ನಾವು ಕೆಳಗಡೆ ಈ ಗಾಡಿದ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಉಪಯೋಗ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಫಸ್ಟ್ ಟೈಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಮ್ಮಿನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಕೂಡ ತಿಳಿಸಿ ವೀಕ್ಷಕರೇ. ಇನ್ನೇನಾದರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ನಮ್ಮ ಸೋಷಿಯಲ್ ಮೀಡಿಯಾದಿಂದ ನೀವು ಕೂಡ ವೆಹಿಕಲ್ ಮಾರಾಟ ಮಾಡಬೇಕಂತ ಅನ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ವೀಕ್ಷಕರೇ. ನೀವು ವೆಹಿಕಲ್ದು ಕೂಡ 7 ಇಂದ 8 ಫೋಟೋಸು ಕರೆಕ್ಟಲ್ಲಿ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ವಾಟ್ಸಪ್ ಸೆಂಡ್ ಮಾಡಿದ್ರೆ ಸಾಕು. ನಿಮಗೆ ವಾಟ್ಸಪ್ಪೆಲ್ಲ ಸೆಂಡ್ ಮಾಡೋಕ್ಕೆ ನಂಬರ್ ಬೇಕು ಅಂದರೆ ಯಾವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ಯಾವುದೋ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನಿಮ್ಮ ವೆಹಿಕಲ್ದು ಸೇಲ್ಗಿರೋದು 7 ಇಂದ 8 ಫೋಟೋ ಹಾಕಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ಪ್ರತಿಯೊಂದು ಕೂಡ ಇದೇ ಥರ ನಿಮ್ಮ ವೆಹಿಕಲ್ದು ಡೀಟೇಲ್ಸ್ ಪಡ್ಕೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಈ ಗಾಡಿ ಒಮಿನಿ ಮಾಲೀಕರು ಒಮಿನಿ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಅವ್ರು ಮಾತಾಡಿದ ಒಂದು ಆಡು ಕೂಡ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ತೆ. ಸರ್, ನಮಗೊಂದು ವೈಟ್ ಕಲರ್ ಇರೋದು ಮಾರುತಿ ಸುಜುಕಿ ಓಮಿನಿ ಗಾಡಿ ಹಾಕಿದಾರಲ್ಲ ಮಾರಾಟಕ್ಕದಂತ. ಹಾ, ಹೌದು. ಸರ್, ಏನೈತ್ರಿ ಮಾಡಲು? 13 ಮಾಡಲು. 2013 ಮಾಡಲ್ಲ? ಹೌದು. ಓಕೆ. ಮತ್ತೆ ಸಿಂಗಲ್ ಓನರು, ಮತ್ತೆ ವೆಲ್ ಮೇಂಟೆನೆನ್ಸ್ ಉಂಟು. ಅಂದ್ರೆ ಗಾಡಿಗೆ 1 ರೂಪಾಯಿ ಖರ್ಚೇನಿಲ್ಲ. 4 ಟೈರು ನೀವು ಹಾಕಿದ್ದೇವೆ. ಮತ್ತೆ ಅಂದ್ರೆ ನೋಡಿ ತಗೊಳ್ಬೋದು, ಒಳ್ಳೆ ಉಂಟು, ವೆಲ್ ಮೇಂಟೈನ್ ಮಾಡಿದ್ದೇವೆ. ಸಿಂಗಲ್ ಓನರು. ಓಕೆ. ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಇದ್ರೆ ಮಾಡಲು 13 ಐತಿ. ಟೈರ್ ಕೂಡ ಹೊಸದಾಗಿ ಹಾಕ್ಸಿದ್ದೀರಾ? 4 ಹೊಸದೇ ಹಾಕಿದ್ದೇವೆ. 5,000 ಓಡಿದೆ ಅಷ್ಟೇ ಟೈರ್ ಹಾಕ್ಸಿ. ಹೌದಾ? ಹೌದು, ಅದೆಲ್ಲ ಹಿಸ್ಟ್ರಿ ಉಂಟು, ಎಲ್ಲ ಹಿಸ್ಟ್ರಿಗಳು ಉಂಟು, ರೆಡಿ ಉಂಟು. ಓಕೆ. ಇವಾಗ ಇಂಜನ್ ಸಿವಿಲ್ ಇಂಜನ್ ಅಲ್ಲ, ಇಂಜನ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರತ್ತವು? ಇಂಜಿನು ಅಂದ್ರೆ ಏನ್ ಸಮಸ್ಯೆ ಇಲ್ಲ. ಅದು MP5 ಇಂಜಿನು. ಅದು ವಿದ್ ಅಂದ್ರೆ ಬರೀ ಪೆಟ್ರೋಲ್ ಅಲ್ಲೇ ಓಡಿಸಿದ ಗಾಡಿ. LPG CNG ಏನೂ ಇಲ್ಲ? ಏನಿಲ್ಲ, ಏನು ಹಾಕಲಿಲ್ಲ. ಪೆಟ್ರೋಲ್ ಅಲ್ಲೇ ಓಡಿಸಿ, ಸಿಂಗಲ್ ಓನರ್ ಆಗ್ಲಿಕ್ಕಾಗಿ ನಮ್ಗೆ ಏನಂದ್ರೆ ಬೇಕಾದ ಪೆಟ್ರೋಲ್ ಮಾತ್ರ ಹಾಕೊಂಡು ಯೂಸ್ ಮಾಡಿರುವಂತ ಗಾಡಿ. ಓಕೆ. ಇವಾಗ 5 ಸೀಟ್ರಾ 7+1 8 ಸೀಟ್ರಾ? ಇಲ್ಲ, ನಮ್ದು 5 ಸೀಟ್ರು. ನಾವು 8 ಸೀಟರ್ ಮಾಡಿ ಓಡಿಸ್ತಿದ್ದೇವೆ. ಅಂದ್ರೆ ತಗೊಂಡಾದ್ರಿಂದ 8 ಸೀಟರ್ ಮಾಡ್ಕೊಂಡಿದ್ದೇವೆ. ಹೌದಾ? ಹೌದು. ಓಕೆ ಸರ್. ಗಾಡಿ ಮಾತ್ರ ಇವಾಗ ಇಂಜನ್ ತಂದ್ರಲ್ಲ ಕಂಡೀಷನ್, ಶಿವಲ್ಡ್ ಇಂಜನ್ ಮೆಕ್ಯಾನಿಕಲ್ ಕೆಲಸ ಆಗೈತ್ರಿ ಇಂಜನ್ ಮೇಲೆ? ಇಲ್ಲ. ಇನ್ನು ಇಂಜಿನ್ ಓಪನೇ ಮಾಡ್ಲಿಲ್ಲ. ಬರೀ ಆಯಿಲ್ ಚೇಂಜು ಮತ್ತೆ ಇದು ಗೇರ್ ಆಯಿಲ್ ಚೇಂಜ್ ಗಳು ಮಾಡಿದ್ಬಿಟ್ರೆ ಬೇರೆ 1 ರೂಪಾಯಿ ಕೆಲಸನೂ ಮಾಡ್ಲಿಲ್ಲ. ಓಕೆ. ಸರ್ವಿಸ್ ಕೂಡ ಪ್ರತಿಯೊಂದು ಶೋರೂಮ್ ಅಲ್ಲಿ ಮಾಡಿಸಿದ್ರೆ ಹೆಂಗೆ? ಇಲ್ಲ, ಅಂದ್ರೆ ಶೋರೂಮ್ ಅಲ್ಲಿ ಫ್ರೀ ಸರ್ವಿಸ್ ಎಷ್ಟುಂಟು ಅದೆಲ್ಲ ಶೋರೂಮ್ ಅಲ್ಲೇ ಆಗಿದೆ. ಅದು ಮ್ಯಾನುವಲ್ ಬುಕ್ ಉಂಟು. ಮತ್ತೆ ಉಳಿದಿದ್ದೆಲ್ಲ ಅಂದ್ರೆ ನಮ್ಮ ನಿಯರ್ ಬೈ ಇದ್ರಲ್ಲೇ ಮಾಡಿದ್ದು. ಅದು ಹಿಸ್ಟ್ರಿ ಉಂಟು, ಅಂದ್ರೆ ಬಿಲ್ ಎಲ್ಲ ಉಂಟು. ಏನೇನ್ ಖರ್ಚು ಮಾಡಿದ್ದೇವೆ, ಏನೇನ್ ಹಾಕಿದ್ದೇವೆ, ಪ್ರತಿಯೊಂದು ಬಿಲ್ ಮೇಂಟೆನೆನ್ಸ್ ಉಂಟು. ಹೌದಾ? ಹೌದು. ಓಕೆ. ಇವಾಗ ರನ್ನಿಂಗ್ ಓಡಿರೋದು ಸರ್ ತಮ್ಮ ಗಾಡಿ? ನಂದು ಈಗ 110 ಸಮಥಿಂಗ್ ಓಡಿದೆ ಅಷ್ಟೇ. ಹೌದಾ? 1,10,000 ಚಿಲ್ಲರೆ ಓಡೈತಿ? 10,000 ಚಿಲ್ಲರೆ ಓಡಿದೆ. ಓಕೆ. ಡಾಕ್ಯುಮೆಂಟ್ಸ್ ಕೂಡ ಪ್ರತಿಯೊಂದು ರನ್ನಿಂಗ್ ಇಟ್ಕೊಂಡ್ರೆ FC ಇನ್ಸೂರೆನ್ಸ್? ಅಂದ್ರೆ FC ಇನ್ನೂ ರಿನ್ಯೂವಲ್ ಆಗ್ಲಿಲ್ಲ ಅಲ್ಲ, 15 ಆಗ್ಲಿಲ್ಲ ವರ್ಷ. ಹೌದೌದು. ಆಯ್ತಾ. ಮತ್ತೆ ಇನ್ಸೂರ್ ರನ್ನಿಂಗ್ ಉಂಟು. ಎಮಿಷನ್ ಮೊನ್ನೆ ಅಷ್ಟೇ ಮಾಡಿದ್ದು, ಒಂದು 15 ಡೇಸ್ ಆಗಿದೆ ಮಾಡಿ. ಎಲ್ಲ ರನ್ನಿಂಗ್ ಉಂಟು. ಅಂದ್ರೆ ಗಾಡಿ ರನ್ನಿಂಗ್ ಅಲ್ಲೇ ಇರೋ ಗಾಡಿ ಅದು. ನಾವು ಇವಾಗ ಬೇರೆ ಗಾಡಿ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಇದನ್ನ ಸೇಲ್ ಮಾಡ್ತಿರೋದು ಅಷ್ಟೇ. ಓಕೆ. ಒಳಗಡೆ ಇಂಟೀರಿಯರ್ ಗುಡ್ ಉಂಟು. ಮೊನ್ನೆ ಅಂದ್ರೆ ನಾನು ಆಕ್ಚುಲಿ ಸೇಲ್ ಮಾಡಬಾರ್ದಂತಾನೆ ಮೊನ್ನೆ ಎಲ್ಲ ರೆಡಿ ಮಾಡಿದ್ದು. ಒಳಗಡೆ ಅಂದ್ರೆ ಯಾವ್ದು ಬೇಸ್ಮೆಂಟ್ ಎಲ್ಲ ಇದು ಮೊನ್ನೆ ಅಷ್ಟೇ ಇದು ಮಾಡಿದೆ. ಯಾವ್ದು ರೈನ್ ಸೀಸನ್ ಬಂತಂತ ಹೇಳಿ 90 ರಷ್ಟು ಕೋಟ್ ಸತ ಮಾಡಿದ್ದೇನೆ. 4,000 ಸಮಥಿಂಗ್ ಖರ್ಚು ಮಾಡಿ 5 year ವಾರಂಟಿ ಉಂಟು. ಅದಕ್ಕೆ ಇವಾಗಲೂ ವಾರಂಟಿ ಸತ ಉಂಟು. 90 ರಷ್ಟು ಕೋಟ್ ಎಲ್ಲ ಮಾಡಿದ್ದೇನೆ ಕೆಳಗಡೆ ಫುಲ್. ಅದ್ರ ಚೆಕ್ ಮಾಡಿ ನೋಡ್ಕೊಳ್ಳು. ಮತ್ತೆ ಸ್ಪಾಯ್ಲರು ಅದೆಲ್ಲ ಮೊನ್ನೆ ಆಡ್ ಮಾಡ್ಕೊಂಡಿದ್ದೆ ಎಕ್ಸ್ಟ್ರಾ. ಓಕೆ. ತಮಗೆ ಏನೇನು ಅವಶ್ಯಕತೆ ಐತಿ ಇರೋದ್ರಲ್ಲಿ ಕಂಡೀಷನ್ ಆಗಿ ಇಟ್ಕೊಂಡಿರೋ ಕೂಡ ಒಳಗಡೆ ಇಂಟೀರಿಯರ್ ಕೂಡ ಅಗದಿ ಕರೆಕ್ಟ್ ಅಲ್ಲಿ ಇಟ್ಟಿದ್ದೀರಾ? ಹೌದಾ? ಕರೆಕ್ಟ್. ಕುಶನ್ ಎಲ್ಲ ಹೊಸ್ತುಂಟು, ಮೊನ್ನೆ ಅಷ್ಟೇ ಹಾಕಿದೆ. ಅದೆಲ್ಲ ಬಿಲ್ ಉಂಟು, ರೆಡಿ ಉಂಟು, ಎಲ್ಲ ಹಾಕ್ಸಿದ್ದೇವೆ. ಆಕ್ಚುಲಿ ಈಗ ನಮ್ಮ ಮನೇಲಿ ಅಂದ್ರೆ ಬೇರೆ ಗಾಡಿ ಅಂದ್ರೆ ಈಗ ಸ್ವಲ್ಪ ಓಮಿನಿ ಬೇಡ, ಬೇರೆ ನೋಡುವ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಫ್ರಾನ್ಸ್ ಉಂಟು, ಅದನ್ನ ತಗೊಳ್ಲಿಕ್ಕಂತ ಬೈ ಮಾಡ್ಲಿಕ್ಕಂತ ಸೇಲ್ ಮಾಡ್ತಿರೋದು ಅಷ್ಟೇ.
ಓಕೆ. ಇವಾಗ ತಾವು ರೇಟ್ ಹೇಳೋದಾದರೆ ಈ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಸು? ನಾನೀಗ 2.30 ಹೇಳ್ತೇನೆ, ಸಿಂಗಲ್ ಓನರ್ ಮತ್ತೆ ಹಿಸ್ಟ್ರಿ ಇರ್ಲಿಕ್ಕಾಗಿ. ಹಾಂ ಹಾಂ. ಮತ್ತೆ ಗಾಡಿ ನೋಡಿ ತಕೊಂಡು ಹೋಗ್ಬೋದು. ಮತ್ತೆ ನಿಮ್ಮ ಕಡೆಯಿಂದ ಏನಾದರೂ ಹೇಳಿದ್ರೆ ಒಂದು ಸ್ವಲ್ಪ ಏನಾದ್ರು ನೆಗೋಷಿಯಬಲ್ ಮಾಡಿ ಕೊಡೋಣ, ಅದರಲ್ಲೇನಿಲ್ಲ. ಹೌದಾ? ಹೌದು. ನೆಗೆಶಿಬಲ್ ಆದರೂ ಏನು ಮಾಡ್ತೀರಾ ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ಪಾಲ್ಟಿ ಬರಲಿ, ಆ ಪಾಲ್ಟಿ ಹತ್ರನೇ ಮಾಡೋಣ. ಏನೋ ಸ್ವಲ್ಪ ಅಂದ್ರೆ ಅವರಿಗೂ ಬಂದಿದ್ದಕ್ಕೆ ಏನಾದ್ರು ವರ್ಕ್ ಆಗಬೇಕಲ್ವಾ. ಹಾಂ ಹಾಂ ಹಾಂ. ಗಾಡಿ ನೋಡಿ ಆಮೇಲೆ ಅವರು ಒಂದು ರೇಟ್ ಹೇಳಿ, ನಾನೊಂದು ಕರೆಕ್ಟ್ ಪ್ರಾಪರ್ ಆಗಿ ಒಂದು ರೇಟ್ ಹೇಳಿ ಕೊಡ್ತೇನೆ. ಅಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡೋಣ, ಅದರಲ್ಲೇನಿಲ್ಲ. ಓಕೆ ಸರ್, ಓಕೆ. ಲೊಕೇಶನ್ ಗಾಡಿ ಇರೋದು? ಲೊಕೇಶನ್ ಉಡುಪಿ. ಉಡುಪಿ ಸಿಟಿನಾ? ಉಡುಪಿಯಿಂದ ಒಂದು ಸರೌಂಡಿಂಗ್ ಒಂದು 15 ಕಿಲೋಮೀಟರ್ ಸರೌಂಡಿಂಗ್. ಬೇಕಾದ್ರೆ ಉಡುಪಿಗೆ ಬರೋಣ, ಅದರಲ್ಲೇನಿಲ್ಲ. ಪಾರ್ಟಿ ಎಲ್ಲಿ ಹೇಳ್ತಾರೆ ಉಡುಪಿ ಸರೌಂಡಿಂಗ್ ಎಲ್ಲಿ ಬೇಕಾದ್ರೂ ಬರ್ಬೋದು, ತೊಂದರೆ ಇಲ್ಲ. ಓಕೆ, ಉಡುಪಿ ಬಂದರೆ ಏನು ತೊಂದರೆ ಇಲ್ಲ ಕಸ್ಟಮರು. ಏನು ತೊಂದರೆ ಇಲ್ಲ. ಓಕೆ, ತಮ್ಮದು ನಂಬರ್ ಇದೆ ಹಾಕಿರಲ್ಲ ಕಾಂಟ್ಯಾಕ್ಟು? ಹಾಂ, ನಮ್ಮ ನಂಬರ್ ಹಾಕಿದ್ದೇನಲ್ಲ, ಓಕೆ ಓಕೆ ಅದೇ ನಂಬರ್. ಓಕೆ, ಥ್ಯಾಂಕ್ ಯು ಸರ್, ಅಪ್ಡೇಟ್ ಮಾಡ್ತೀನಿ. ಓಕೆ ಓಕೆ ಓಕೆ.